ಹೇಳಿದೀನಿ ಸೂಪರ್ ಇದೆ, ತುಂಬಾ ಒಳ್ಳೇದು ಮಾಡಿದ್ದಾರೆ ಆಕ್ಟಿಂಗ್. ಕೋಮಲ್ ಅವರು ಸಖತ್ತಾಗಿ ಮಾಡ್ಬಿಟ್ಟಿದ್ದಾರೆ. ಈ ಪಿಕ್ಚರ್ ನಾನು ಫಸ್ಟ್ ಸರಿ ನೋಡಿರೋದು, ನಮ್ಗೆ ಭಯ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ತುಂಬಾ ಚೆನ್ನಾಗಿದೆ. ಕೋಮಲ್ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಕೋಮಲ್ ಅವ್ರ ಎಂಟ್ರಿ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಎಂಟೈರ್ ಜಿ ಕನ್ನಡದಲ್ಲಿ ಕಾಮಿಡಿ ಆಕ್ಟರ್ಗಳಿದಾರಲ್ಲ ಅವರೆಲ್ಲ ಎಂಟೈರ್ ಟೀಮ್ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ನೋಡ್ಬೋದು. ಚೆನ್ನಾಗಿದೆ ಮೇಡಮ್, ಹೇಗಿತ್ತು ಮೇಡಮ್? ಚೆನ್ನಾಗಿದೆ, ಸೂಪರ್ ಹೇಗಿತ್ತು ಸೂಪರ್ ಆಗಿದೆ. ಕೋಮಲ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರಿಷಬ್ ಶೆಟ್ಟಿ ಮಾಡಿದ್ದಾರೆ. ಇನ್ನು ಮುಂದೆ ಅದೇ ರೀತಿ ಸಿನಿಮಾಗಳು ಬರಲಿ ಅಂತ ನಾವು ಕೇಳ್ಕೊಳ್ಳುತ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಾನು ಕನ್ನಡ ಪ್ರೇಮಿನೇ. ಧನ್ಯವಾದಗಳು ಸರ್. ಥ್ಯಾಂಕ್ಸ್. ಕಮೆಂಟ್ ಸರ್ ಹೇಗಿತ್ತು? ಹೇಗಿತ್ತಣ್ಣ? ಚೆನ್ನಾಗಿದೆ. ಆಟ ಎಲ್ಲ ಚೆನ್ನಾಗಿ ಮಾಡೋರು. ಸರ್ ಹೇಗಿತ್ತು ಸರ್? ಸರ್ ಬ್ರದರ್ ಹೇಗಿತ್ತು? ಸರ್ ಹೇಗಿತ್ತು ಸರ್? ಸರ್ ಸೂಪರ್ ಆಗಿದೆ, ಸೂಪರ್ ಆಗೈತೆ. ಸರ್ ಹೇಗಿತ್ತು ಬ್ರದರ್? ಹೇಗಿತ್ತು ಬ್ರದರ್? ಬ್ರದರ್ ಹೇಗಿತ್ತು? ಸರ್ ಹೇಗಿತ್ತು ಸರ್? ಸರ್ ಸರ್ ಹೇಗಿತ್ತು ಸರ್? ಸರ್ ಹೇಗಿತ್ತು? ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಕೋಮಲ್ ಅವರು. ಹೌದಾ? ಸರ್ ಹೇಗಿತ್ತು ಸರ್? ಸರ್ ರಿಯಲ್ ಆಗಿ ತೋರ್ಸೋರು ಕೋಮಲ್ ಅವರು ಚೆನ್ನಾಗಿ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಸರ್ ಕೋಮಲ್ ಆಕ್ಟಿಂಗ್ ಸೂಪರ್ ಸರ್. ಕೋಮಲ್ ಆಕ್ಟಿಂಗ್ ಸೂಪರ್ ಸೂಪರ್ ಸೂಪರ್. ಥ್ಯಾಂಕ್ ಯು ಸರ್. ಸರ್ ಹೇಗಿತ್ತು? ಸರ್ ಹೇಗಿತ್ತು ಸರ್? ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಚೆನ್ನಾಗಿದೆ. ಸರ್ ಹತ್ತು ನಿಮಿಷ ಬೋರ್ ಹೊಡಿತದೆ, ಮಿಕ್ಕಿ ಚೆನ್ನಾಗಿದೆಯಪ್ಪ. ಒಬ್ರು ತೆಗೆದವನೇ ಪುಣ್ಯಾತ್ಮ. ಫ್ಯಾಮಿಲಿ ಐತೆ. ಸರ್ ಹೇಗಿತ್ತು? ಸರ್ ಹೇಗಿತ್ತು ಸರ್? ನಿಮ್ ಚೆನ್ನಾಗಿದೆ. ಸರ್ ಹೇಗಿತ್ತು? ಬೆದರಿಗಿತ್ತು? ಸರ್ ಹೇಗಿತ್ತು ಸರ್? ಸರ್ ಹೇಗಿತ್ತು? ಸಿನಿಮಾ ನೋಡಿದ್ರಲ್ವಾ? ಹೇಗಿತ್ತು? ಚೆನ್ನಾಗಿದೆ, ಚೆನ್ನಾಗಿ ಮಾಡಿದಾರ? ಸರ್ ಹೇಗಿತ್ತು ಸರ್? ಸರ್ ಹೇಗಿತ್ತು? ಕಾಂತಾರ ಏನಿಲ್ಲ ಇದ್ರ ಮುಂದೆ. ಹೌದಾ? ಅದು ಎಷ್ಟು ಖರ್ಚು ಮಾಡಿದ್ದಾರೆ, ಆದ್ರೂ ಒಳ್ಳೆ ಇದ್ರಾಗೆ ಕುಮಾರ್ ಅವರು ಅವ್ರ ಆಕ್ಟಿಂಗ್ ಚೆನ್ನಾಗಿ ಮಾಡಿದಾರಾ? ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು. ಕೋಣ ಇದಾರಲ್ಲ, ಕೋಣ. ಥ್ಯಾಂಕ್ ಯು ಸರ್. ಸರ್ ಹೇಗಿತ್ತು ಸರ್? ಚೆನ್ನಾಗಿದೆ, ಭಾರಿ ಚೆನ್ನಾಗಿದೆ. ಸರ್ ಹೇಗಿತ್ತು ಸರ್? ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ರಾ? ಕೋಮಲ್ ಅವ್ರ ಆಕ್ಟಿಂಗ್ ಇದೆ ಸರ್. ಸಖತ್ತಾಗಿದೆ. ಥ್ಯಾಂಕ್ ಯು ಸರ್. ಸರ್ ಹೇಗಿತ್ತು ಸರ್? ಸಿನಿಮಾ ತುಂಬಾ ಚೆನ್ನಾಗಿದೆ. ಕೋಮಲ್ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಕೋಮಲ್ ಅವ್ರ ಎಂಟ್ರಿ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಎಂಟೈರ್ ಜಿ ಕನ್ನಡದಲ್ಲಿ ಕಾಮಿಡಿ ಆಕ್ಟರ್ಗಳಿದಾರಲ್ಲ ಅವರೆಲ್ಲ ಎಂಟೈರ್ ಟೀಮ್ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ನೋಡ್ಬೋದು, ಒಂದು ಸ್ವಲ್ಪ ಅಡಿ ಕಮ್ಮಿ ಇದೆ, ಆದರೂ ತುಂಬ ಚೆನ್ನಾಗಿದೆ. ಕೋಮಲ್ ಆಕ್ಟಿಂಗ್ ಮಾತ್ರ ಎಂಟಿ ಸತ್ತಾಗ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಮೂವಿ ಚೆನ್ನಾಗಿದೆ. ಕನ್ನಡ ಫಿಲಮ್ ಬೆಳಿಬೇಕು, ಕನ್ನಡ ಇಂಡಸ್ಟ್ರಿ ಚೆನ್ನಾಗಿರ್ಬೇಕು. ಬಟ್ ಇನ್ನೊಂದೇನೆಂದರೆ ಈ ಥರ ಫಿಲಮ್ಗಳು ಬರ್ತಾ ಇರಬೇಕು. ಹೊಸ ಆಕ್ಟ್ರಿಗೆ, ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡಬೇಕು. ಸಿನಿಮಾ ಮಾತ್ರ ಆ ಕಾಮಿಡಿ ಆಕ್ಟರ್ಗಳಲ್ಲಿ ಈ ಜಿ ಕನ್ನಡದಲ್ಲಿ ಬರುತ್ತಲ್ಲ ಅವರೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆಲ್ಲ ಇನ್ನೂ ಓದ್ ಕೊಡ್ಬೇಕು, ಒಳ್ಳೊಳ್ಳೆ ಸಿನಿಮಾ ಮಾಡಿಸ್ಬೇಕು ಅವ್ರ ಕೈಯಲ್ಲಿ. ಯಾಕೆಂದರೆ ಅಲ್ಲಿ ಅಡಿಗೆಗಳು ಚೆನ್ನಾಗಿ ಮಾತಾಡ್ತಾರೆ, ಆದರೆ ಇಲ್ಲಿ ಸಿನಿಮಾ ಕಮ್ಮಿ ಇರೋದ್ರಿಂದ ಸ್ವಲ್ಪ ಅವ್ರಿಗೆ ಪ್ರೋತ್ಸಾಹ ಇದು ಚಾನ್ಸ್ ಸಿಗೋದಿಲ್ಲ. ಅದರಿಂದ ಅವ್ರಿಗೆ ಇನ್ನೂ ಕೆಲವು ಸಿನಿಮಾಗಳನ್ನ ಮಾಡಿಸಿ ಅವ್ರನ್ನ ಎಲ್ಲರೂ ಪ್ರೇಕ್ಷಕರು ಅಬ್ಸರ್ವ್ ಮಾಡೋ ಥರ ಸಿನಿಮಾ ಮಾಡಿಸ್ಬೇಕು ಅವ್ರ ಕೈಲಿ. ಅವ್ರು ಚೆನ್ನಾಗಿ ಮಾಡ್ತಾರೆ, ಅವರು ಹುಡುಗರು ಚೆನ್ನಾಗಿ ಮಾಡ್ತಾರೆ. ಆದರೆ ಕೋಮಲ್ ಮಾತ್ರ ಸೂಪರ್ ಆಕ್ಟಿಂಗ್. ಅವ್ರ ಎಂಟಿ ಸತ್ತಾಗ ಆ ಒಂದು ಕಾನ್ಸೆಪ್ಟ್ನ ಒಂದು ಏನು ಅಂದರೆ ಅವ್ರ ಎಂಟಿಗೆ ಅವ್ರ ಕರ್ಕೊಂಡೋಗಿ, ಅವರು ಡಾಕ್ಟ್ರ್ ಸಾಬ್ ಕರ್ಕೊಂಡೋಗಿ ಅವರು ಏನೋ ವಾಮಾಚಾರ ಥರ ಮಾಡಿ ನೀರು ಇದ್ಬಿಟ್ಟು ಸತ್ತೋಗ್ತಾರಲ್ಲ, ಅವಾಗ ಕೋಮಲ್ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಒಟ್ಟಲ್ಲಿ ಫಿಲಮ್ ಕುತ್ಕೊಂಡು ನೋಡ್ಬೋದು, ಆದರೆ ಒಂದು ಸ್ವಲ್ಪ ಕಮ್ಮಿ ಆಯಿತು ಸಿನಿಮಾ. ಕಮ್ಮಿ ಆಯ್ತು. ಇನ್ನೊಂದು ಸ್ವಲ್ಪ ಇನ್ನೊಂದು 15-20 ನಿಮಿಷ ಜಾಸ್ತಿ ಒಂದು 1 hour 2 hour ಪಿಕ್ಚರ್ ಆದ್ರೂ ಇರಬೇಕಾಯ್ತು. ಒಂದು ಮುಕ್ಕಾಲು ಅವರು ಸಿನಿಮಾ ಮಾಡಿದ್ದಾರೆ. ಆದರೆ ಹೋಗೋದು ಗೊತ್ತಾಗಲ್ಲ, ಇಂಟರ್ವಲ್ ಮುಗಿಯೋದು ಗೊತ್ತಾಗಲ್ಲ, ಬಟ್ ಎಂಡಿಂಗ್ ಆಗೋದು ಗೊತ್ತಾಗಲ್ಲ. ಆದರೂ ಮೀಡಿಯಮ್ಗೆ ತಗೊಂಡು ಹೋಗಿದ್ದಾರೆ. ಆದರೂ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಚೆನ್ನಾಗಿರಲಿ, ಕನ್ನಡ ಬೆಳೆಸಲಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಧನ್ಯವಾದ.